ತಾರತಮ್ಯಗಳಿದ್ದು ನಮ್ಮ ಭಾರತ ದೇಶದಲ್ಲಿ. ಯಾವ ರೀತಿ ತಾರತಮ್ಯಗಳಿದ್ದಪ್ಪ ಅಂದ್ರ ಮೇಲು ಕೀಳು ಎಂಬ ಭಾವನೆಗಳು, ಕೆಟ್ಟ ಭಾವನೆಗಳು, ಮೇಲು ಕೀಳು ಎಂಬ ಭಾವನೆಗಳು ಭಾರತ ದೇಶದಲ್ಲಿ ಬಹಳ ತೊಡಗಿದ್ದು. ಅಂತ ಮೇಲು ಕೀಳು ಭಾವನೆಗಳನ್ನು ತೊಡೆದು ಹಾಕ್ಲಿಕ್ಕೆ ಬಂದವನೇ ದಲಿತ ಸೂರ್ಯ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತ ಯಾಕೆ ಹೇಳಗತ್ತೀನಪ್ಪ ಅಂದ್ರ ನಮ್ಮಲ್ಲೇ ಬಹಳ ಭೇದ ಭಾವಗಳಿತ್ತು. ಅವರು ಮೇಲ್ ಜಾತಿಯವರು, ಇವರು ಕೆಳ ಜಾತಿಯವರು, ಅವ್ರು ಹಂಗ ಇವ್ರು ಹಿಂಗ ಏನೇನೋ 108 ತರ ನಾವು ಬದುಕ್ತೀವಿ. ಆ ಬದುಕುವಂತ ವ್ಯವಸ್ಥೆ ಒಳಗೆ ನಮ್ಮದೇ ಆದಂತ ಒಂದು ಕೊಡುಗೆ ಅದನ್ನೋದು ಅವ್ರಿಗೆ ಗೊತ್ತಿರಬೇಕು. ಮೇಲ್ಜಾತಿಯವರು ಯಾರೇ ಆಗಿರ್ಲಿ, ಇವತ್ತು ನಾನೇ ಆಗಿರ್ಲಿ, ಮತ್ತೊಬ್ಬರಾಗಿರ್ಲಿ, ಬೇರೆದವರಾಗಿರ್ಲಿ, ಯಾಕಪ್ಪ ಅಂದ್ರೆ ಸರ್ವ ಸಮಾನತೆಯಿಂದ ಬಾಳಲಿಕ್ಕೆ ಹಕ್ಕ ಕೊಟ್ಟವನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ನಾವು ಮನೆಯೊಳಗೆ ಹೋಗಿ ನೋಡ್ತೇವಪ್ಪ ಅಂದ್ರೆ ಈ ನೆಲುವು ಮೇಗಿನ ಒಂದು ನೆಲವು ಎಲ್ಲಿದಪ್ಪ ಅಂದ್ರೆ ಒಬ್ಬ ಹಿಂದುಳಿದ ವರ್ಗದವ್ರದ್ದೇ, ಒಂದು ರೊಟ್ಟಿ ಕಲ್ಲು ಎಲ್ಲಿದಪ್ಪ ಅಂದ್ರೆ ಅದು ಹಿಂದುಳಿದ ವರ್ಗದವ್ರದ್ದೇ, ಒಂದು ಗಂಗಾಳ ಊಟ ಮಾಡ್ತೇವೆ ಅಂದ್ರೆ ಅದು ಹಿಂದುಳಿದ ವರ್ಗದವ್ರೆ, ಕಾಲಾಗ ಚಪ್ಪಲಿ ಹಾಕೊಂಡ್ ತಿರುಗಾಡ್ತೇವೆ ಅಂದ್ರೆ ಅದು ಹಿಂದುಳಿದ ವರ್ಗದವ್ರೆ, ಒಂದು ಅಂಗಿ ಉಟ್ಕೊಂಡ್ ತಿರುಗಾಡ್ತೇವೆ ಅಂದ್ರೆ ಅದು ಹಿಂದುಳಿದ ವರ್ಗದವ್ರದೇ. ಇವತ್ತು ಒಂದು ಕೃಷಿ ಒಂದು ಕಾರ್ಮಿಕ ಬಡಿಗತನ ಮಾಡ್ತಾನಪ್ಪ, ಇವತ್ತ ಕೃಷಿ ರೈತರಿಗೆ ಒಂದು ಏನೋ ವ್ಯವಸ್ಥೆ ಒದಗಿಸ್ಕೊಡ್ತಾನೋ ಹಿಂದುಳಿದ ವರ್ಗದವನೇ. ಇವತ್ತು ಎಲ್ಲಾ ವ್ಯವಸ್ಥೆ ಒಳಗ ಏನೇನೋ ಮೇಲ್ಜಾತಿಯವರಿಗೆಲ್ಲ ಒದಗಿಸಿಕೊಡುವಂತ ಶೆಡ್ಯೂಲ್ ಟ್ರೈಬ್ ಆಫ್ ಕಾಸ್ಟ್ಗಳನ್ನು, ಕೆಟಗರಿಗಳನ್ನು ಕೊಟ್ಟಂತವ ಯಾರಾದ್ರೂ ಇದ್ರ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಬದುಕಲ್ಕ ಎಲ್ಲರಿಗೆ ಹಕ್ಕುಗಳನ್ನು ಕೊಟ್ಟಂತವು, ಸರ್ವ ಸ್ವಾತಂತ್ರ್ಯವನ್ನು ಕೊಟ್ಟಂತವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇದನ್ನೆಲ್ಲ ಅರ್ಥಕೊಂಡು ನಾವು ಬಾಳಬೇಕಾಗಿದೆ ಬಂಧುಗಳೇ. ನಮ್ಮಲ್ಲಿ ಭೇದ ಭಾವಗಳು ಯಾವತ್ತು ಅಳವು ಹೋಗ್ತೈತೆ ಅವತ್ತು ಸಂಪೂರ್ಣ ಸ್ವಾತಂತ್ರ್ಯ ಸಿಕ್ಕಂಗ ಆತದ ನಮ್ಮ ದೇಶಕ್ಕೆ ಅನ್ನುವಂತ ಒಂದು ಸಂದೇಶ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ. ಅದಕ್ಕಾಗಿ ಇವತ್ತಿನ ದಿವಸ ನಾವು ನೀವೆಲ್ಲರೂ ಹೆಂಗಿರ್ಬೇಕಪ್ಪ ಅಂದ್ರೆ ಭಾರತ ದೇಶ ನಮ್ಗೆ 1947ಕ್ಕೆ ಸ್ವಾತಂತ್ರ್ಯ ಕೊಟ್ಟಿದೆ. ಅದಕ್ಕಿಂತ ಹಿಂದಿನ ಕರಾಳ ದಿನಗಳು ನೋಡಿದ್ರೆ 200 ವರ್ಷಗಳವರೆಗೆ ಬ್ರಿಟಿಷರ ಆಡಳಿತ ಮಾಡಿ ಹಲವಾರು ನಮ್ಮ ದೇಶನೇ ಬಗ್ಗು ಬರೆದು ಹೋಗಿದ್ದಾರೆ. ಆದರೂ ನಮ್ಮ ದೇಶದಲ್ಲಿ ಅನೇಕ ಒಂದು ಮೇಲು ಕೀಳು ಎಂಬ ಭಾವನೆಗಳಿಂದ ಇವೆಲ್ಲ ಹೋಗ್ಲಿ ಅಂತೇಳಿ 12ನೇ ಶತಮಾನದಾಗ ಬಸವಣ್ಣವರು ಕೂಡ ಸಾರಿದ್ದಾರೆ. ಇವತ್ತ ಬಸವಣ್ಣವರು ಮೇಲ್ಜಾತಿಯವರು ಇದ್ರು ಕೂಡ ಸರ್ವ ಸಮಾನತೆಯಿಂದ ಸಾರಿ ಹೋದಂತ ಬಸವಣ್ಣ, ಇವತ್ತ ಬಸವಣ್ಣನವರು ಏನ್ ಹೇಳಿದಾರಪ್ಪ ಅಂದ್ರ ಇವನಾರವನೆಂದಿರಿಸಿದರಯ್ಯ, ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವರ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಎಂಬಂತೆ ಅವರಿವರು ಎನ್ನದೇನೆ ಎಲ್ಲರೂ ನನ್ನವರು, ಎಲ್ಲರೂ ನನ್ನ ಬಂಧುಗಳು ಅಂತ ತಿಳಿದುಕೊಂಡು ಇವತ್ತು ಬಸವಣ್ಣವರು 12ನೇ ಶತಮಾನದಾಗ ಹೇಳಿದ್ದಾರೆ. ಅದಕ್ಕೆ ಅವರ ಅನುಯಾಯಿಗಳು ಇವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬುದ್ಧಂ ಶರಣಂ ಗಚ್ಚಾಮಿ. ಇವತ್ತೇನಾದ್ರೂ ಇದ್ರ ಬುದ್ಧ ಮತ್ತು ಬಸವ ಇವರು ಅವರ ಗುರುಗಳಾಗಿ ಬಿಟ್ಟಿದ್ದಾರೆ. ಯಾಕಂದ್ರೆ ಅವರಲ್ಲಿ ಬುದ್ಧನ ಜ್ಞಾನ ತಗೊಂಡಿದ್ದಾರೆ, ಬಸವಣ್ಣವರ ಒಂದು ಧಾರ್ಮಿಕತೆ, ಒಂದು ಸಂಸ್ಕಾರ ಇಡೀ ದೇಶಕ್ಕೆ ಮಾದರಿಯಾಗುವಂತ ಒಂದು ಎಲ್ಲರಿಗೂ ಸರ್ವ ಸಮಾನತೆಯಿಂದ ಸಾರಿದಂತ ಬಸವಣ್ಣನ ಒಂದು ಗುರು ಮಾಡ್ಕೊಂಡಿದ್ದಾರೆ. ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತ ಬಸವಣ್ಣವರು ಅವತ್ತೇ ಹೇಳಿದರು. ಏನ್ ಹೇಳಿದ್ರಪ್ಪ ಅಂದ್ರ ಎಲ್ಲರೂ ಹಲವಾರು